ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ ಬಾಲನ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ? ದಿವ್ಯಂಗೋಸ್ಕರ ಮುಂದೆ ಆಗೋ ಮಗುಗೋಸ್ಕರ ಎಷ್ಟು ಬದಲಾದ. ವಾಸ್ತವನ ಅರ್ಥ ಮಾಡಿಕೊಂಡು ಕೆಲ್ಸಕ್ಕೆ ಹೋಗೋಕೆ ಶುರು ಮಾಡ್ದವನು. ನಿನ್ನ ಮಗಳು ಪುಣ್ಯ ಮಾಡಿದ್ಲು ಕಣೆ ಚೆನ್ನಾಗಿ. ಇಲ್ದಿದ್ರೆ ಅಂತ ಬಂಡು ಹುಡುಗ ಬದಲಾಗಿ ಜವಾಬ್ದಾರಿ ಕಲ್ತ್ಕೊತಾ ಇದ್ದ. ಹೌದು, ಅವನೇನು ದೊಡ್ಡ IAS ಕೆಲ್ಸಕ್ಕೆ ಹೋಗ್ತಿದ್ದಾನೆ. ಅವನು IAS ಆಫೀಸರು, ಪ್ರತಿ ತಿಂಗಳು ಲಕ್ಷ ತಂದು ಕೊಡ್ತಾನಲ್ವಾ, ಅದಕ್ಕೆ. ನಾನು ಬೇರೆ ದೊಡ್ಡ ಬಂಗ್ಲೆಯಲ್ಲಿ ಕೂತ್ಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡು ದರ್ಬಾರ್ ನಡೆಸ್ತಿದ್ದೀನಲ್ವಾ. ಎಲ್ಲ ನನ್ನ ಕರ್ಮ. ಪುಣ್ಯ ಮಾಡಿದ್ರೆ ಆ ನನ್ನ ಮಗ ಯಾಕೆ ನನ್ನ ಗಂಟು ಬೀಳ್ತಿದ್ದ? ಅಷ್ಟು ಗೊತ್ತು ತಾನೇ. ಈಗಲಾದರೂ ಸ್ವಲ್ಪ ಒಳ್ಳೆ ಬುದ್ಧಿ ಕಲಿ, ಮುಂದಿನ ಜನ್ಮದಲ್ಲಾದರೂ ಚೆನ್ನಾಗಿರ್ತೀಯ. ನೋಡು, ಸುಮ್ಮನೆ ನನ್ನನ್ನು ರೇಗಿಸ್ಬೇಡ. ನನಗೆ ಆಲ್ರೆಡಿ ಗಂಡನೇ ಬೇಡ ಅಂತ ಕೂತಿದ್ದೀನಿ. ನೀನು ನೋಡಿದ್ರೆ ಅವನನ್ನ ಮನೇಲಿ ಇರಿಸ್ಕೊಳ್ಳೋದು ಅಲ್ಲದೆ ಅವನ ಗುಣಗಾನ ಮಾಡ್ಕೊಂಡು ಕೂತಿದ್ಯಾ. ಅಜ್ಜಿ, ನಿನ್ನ ಗಂಡ ಬಂದ ಕಣೆ, ಏನೇನೋ ಮಾತಾಡಬೇಡ. ಅವ್ನು ಕಷ್ಟಪಟ್ಟು ಕೆಲಸ ಮಾಡಿ ದಣದ್ ಬಂದಿರ್ತಾನೆ, ಕಾಟ ಕೊಡಬೇಡ. ಅಜ್ಜಿ ಅಜ್ಜಿ ಇಲ್ಲಿ ನೋಡಿ, ಇವತ್ತಿನ ಸಂಬಳ 700 ರೂಪಾಯಿ ತಗೊಳ್ಳಿ. ದಿವ್ಯಾ ನನ್ನ ಮಗುಗೋಸ್ಕರ ನಾನು ಇಡ್ತಿರೋ ಮೊದಲನೇ ಹೆಜ್ಜೆ. ಆಶೀರ್ವಾದ ಮಾಡಿ ಅಜ್ಜಿ. ಒಳ್ಳೇದಾಗ್ಲಪ್ಪ. ಹೇಳು ಹೇಳು. ನೀನು ಹೇಳ್ದಾಗೆ ಹೊಸ ಜೀವನ ಶುರು ಮಾಡ್ತೀನಿ ಅಂತ ಕೆಲಸ ಮಾಡೋಕ್ಕೆ ಶುರು ಮಾಡಿದೆಯಲ್ಲ, ನಮಗೆಲ್ಲ ತುಂಬ ಖುಷಿಯಾಗಿದೆಪ್ಪ. ಹೇಳು, ಇದು ನೀನು ಸಂಪಾದನೆ ಮಾಡಿದ ದುಡ್ಡು, ಇದು ನಿನ್ನ ಹತ್ರನೇ ಇರಬೇಕು. ತಗೋ, ಇಟ್ಕೋ. ಬೇಬಿ, ಏನು ಮಾಡ್ತಿದ್ಯಾ? ಹೇ, ದುಡ್ಡು ಲಕ್ಷ್ಮಿ ಕಣೆ, ಅದನ್ನು ಯಾರಾದರೂ ಹೀಗೆ ಮುದ್ದೆ ಮಾಡ್ತಾರಾ? ಗಂಡ ಸಂಪಾದನೆ ಮಾಡಿ ಮನೆಗೆ ಬಂದರೆ ಹೀಗೇನೆ ಮಾಡೋದು ನೀನು ಉದ್ಧಾರ ಆಗಲ್ಲ ಕಣೆ, ಉದ್ಧಾರ ಆಗಲ್ಲ. ಅದು ನನಗೂ ಗೊತ್ತು. ಈ ನನ್ನ ಮಗನ ಜೊತೆ ಇದ್ರೆ ಉದ್ಧಾರ ಆಗಲ್ಲ ಅಂತ. ಇವತ್ತು ಇಡೀ ದಿನ ಈ 700 ರೂಪಾಯಿಗೋಸ್ಕರ ದುಡ್ದಿದ್ದೀನಿ. ಏನ ಈ ಜುಜ್ಬಿ 700 ರೂಪಾಯಿಲಿ ನನ್ನ ಮಗುನ ಸಾಕ್ತೀಯಾ? ಇದರಲ್ಲಿ ಒಂದು ಲಿಪ್ಸ್ಟಿಕ್ಕು ಬರಲ್ಲ. ತುಡಿತಾನಂತೆ, ತುಡಿತಾನೆ. ಇವತ್ತಿದು 700 ರೂಪಾಯಿ. ದಿನ ದುಡಿದ್ರೆ ದುಡಿಮೆ ಆಗುತ್ತೆ. ಒಂದು ಸಂಸಾರನ ಆರಾಮಾಗಿ ಸಾಗಿಸ್ಬೋದು, ಅಷ್ಟು ಸಂಪಾದನೆ ಆಗುತ್ತೆ. ನನಗೆ ಸುಳ್ಳು ಹೇಳಿ ಯಾಮಾರಿಸಿ ಮದುವೆ ಆದೆ. ಇವಾಗ ನೋಡಿದ್ರೆ ಈ ಕೂಲಿ ದುಡ್ಡಲ್ಲಿ ಜೀವನ ಮಾಡು ಅಂತ ಹೇಳ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಏಯ್, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ದುಡ್ಡು 1 ರೂಪಾಯಿ ಆದ್ರೂ ದುಡ್ಡೇ, ಲಕ್ಷ ಆದ್ರೂ ದುಡ್ಡೇ. ದುಡ್ಡು ಅಂದ್ರೆ ದೇವ್ರು ಕಣೆ, ಲಕ್ಷ್ಮಿ. ಅವಳ ಹತ್ರ ದುರಹಂಕಾರ ತೋರಿಸಿದ್ರೆ ಅನುಭವಿಸ್ತೀಯ ನೀನು. ಸುಮ್ಮನೆ ಇರಮ್ಮ, ಸಾಕು. ದೊಡ್ಡ ಉಪದೇಶ ಮಾಡಕ್ ಬರ್ತೀಯ? ಏಯ್, ಈ ರೀತಿ ನನ್ನನ್ನು ಇಂಪ್ರೆಸ್ ಮಾಡ್ಬೋದು ಅಂತ ಅನ್ಕೊಂಡಿದ್ರೆ ಅದನ್ನ ಇಲ್ಲಿಗೆ ಮರ್ತ್ಬಿಡು. ನಾನು ಈ ಜುಜ್ಬಿ ದುಡ್ಗೆಲ್ಲ ಬೀಳ್ತೀನಿ ಅಂತ ಮನ್ಸಲ್ಲೂ ಅನ್ಕೋಬೇಡ. ದಿವ್ಯಾ, ಒಂದೇ ಒಂದು ಮಾತಾಡಿದ್ರು ಕಪಾಳಕ್ಕೆ ಹಾಕ್ತೀನಿ ನೋಡು. ಅಮ್ಮ, ನೀವೇನಿಲ್ಲಿ? ಯಾಕೆ ಬರಬಾರ್ದಿತ್ತ? ಬರದೇ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಬಿಡು. ಅಯ್ಯೋ, ನಾನು ಆ ಥರ ಹೇಳಿಲ್ಲಮ್ಮ. ನೀವು ಯಾವಾಗ ಬೇಕೋ ಅವಾಗ ಬನ್ನಿ. ಯಾಕಪ್ಪ ಈ ಕರ್ಮ ನೋಡಕ್ಕ? ಅದು ನಾನು ಸತ್ಯ ಏನೋ ಡಿಸ್ಕಸ್ ಮಾಡ್ತಾ ಇದ್ವಿ. ನೀವು ಸಡನ್ ಆಗಿ ಬಂದ್ರಲ್ಲ, ಗೊತ್ತಾಗ್ಲಿಲ್ಲ. ನೋಡಿದೆ ನಿನ್ನ ಡಿಸ್ಕಷನ್.
ಇನ್ಮೇಲಿಂದ ಪರ್ಮಿಷನ್ ತಗೊಂಡೆ ನೀನು ರೂಮ್ ಒಳಗೆ ಬರ್ತೀನಿ ಬಿಡು. ಅಮ್ಮ ಅದ್ಯಾಕತ್ತೆ ಹಾಗೆ ಹೇಳ್ತೀರಾ? ಮಗ ಸೊಸೆ ಚೆನ್ನಾಗಿದ್ರೆ ನಿಮಗೂ ನೋಡೋದಕ್ಕೆ ಖುಷಿನೇ ಅಲ್ವಾ? ನೋಡಿದೆ, ಮನಸ್ಸು ತುಂಬಿ ಬಂತು. ಅಮ್ಮ ಅಮ್ಮ ಸತ್ಯ, ಅಮ್ಮ ಮೊದಲೇ ಕೋಪ ಮಾಡ್ಕೊಂಡಿದ್ದಾರೆ. ಇವಾಗ ನೀನು ಹೋಗಿ ಒಂದು ಹೇಳಿ ಅದು ಇನ್ನೊಂದಾಗಿ ಇದೆಲ್ಲ ಬೇಕಾ? ವೆನ್ ಸತ್ಯ ಹಿಯರ್ ವೈ ಫಿಯರ್? ನಾನೆಲ್ಲ ನೋಡ್ಕೋತೀನಿ ಡಿಯರ್. ಅಮೂಲ್ ಬೇಬಿ. ಅತ್ತೆ 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 ಯಾಕತ್ತೆ ಹಾಗೆ ಹೊರಟ್ಬಿಟ್ರಿ? ಇನ್ನೇನು ಮಾಡಬೇಕಿತ್ತು? ನೀವೇನೋ ಮಾತಾಡಕ್ಕೆ ಅಂತ ಬಂದಿದ್ರಿ ಅಲ್ವಾ? ಓ, ಅದನ್ನ ನೆನಪಿಸ್ಕೊಂಡು ಬಂದೀಯಾ? ಇಲ್ಲ, ನೀವು ತಪ್ಪು ತಿಳ್ಕೊಬಿಡಿ ಅಂತ ಹೇಳೋದಕ್ಕೆ ಬಂದೆ. ಅಂದರೆ ಪಾಪ ನೀವು ಮಗ ಸೊಸೆ ಆರಾಮಾಗಿದ್ರು, ನಾನು ಬಂದು ತೊಂದರೆ ಕೊಟ್ಬಿಟ್ನಾ ಅಂತ ಯೋಚನೆ ಮಾಡಿ ವಾಪಸ್ ಬಂದಿರ್ತೀರಾ. ಇಲ್ಲ ಅತ್ತೆ, ನೀವು ಬಂದಿದ್ದು ನಮಗೇನೂ ತೊಂದರೆ ಆಗಲಿಲ್ಲ. ಸ್ವಲ್ಪ ರಾಂಗ್ ಟೈಮಿಂಗ್ ಅಷ್ಟೇ, ಬಿಡಿ, ಅದಕ್ಕೇನೂ ಮಾಡೋದಕ್ಕಾಗಲ್ಲ. ನೀವೇನೋ ಮಾತಾಡೋಕ್ಕೆ ಅಂತ ಬಂದಿದ್ರಲ್ಲ, ಅದನ್ನು ಮಾತಾಡಿ ಅಂತ ಹೇಳೋದಕ್ಕೆ ಬಂದೆ. ಹೊಡಿಬೇಕಾಗಿದೆ. ಈ ನನ್ನ ಮಗ ನನ್ನ ಮದುವೆ ಆಗಿ ಬೀದಿಗೆ ತಂದು ನಿಲ್ಲಿಸ್ಬಿಟ್ಟ. ಅವನಿಗೆ ಬೈದ್ಬಿಟ್ಟು ನನಗೆ ಬೈತಿದ್ಯಾ ಅಲ್ವಾ? ನಿಜವಾಗ್ಲೂ ನಿನ್ನ ಮಗಳು ಹೌದು ಅಲ್ವೋ ಅಂತ ನನಗೆ ಏ, ಯಾಕೆ ಇಷ್ಟೊಂದು ಕಟುವಾಗಿ ಮಾತಾಡ್ತೀಯಾ? ಇರೋದ್ರಲ್ಲೇ ಹೊಂದ್ಕೊಂಡು ಹೋಗ್ಬೇಕಲ್ವಾ? ನೋಡು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನೋದೆಲ್ಲ ನಿನ್ನ ಕಾಲದಲ್ಲೇ ಮುಗ್ದು ಹೋಯ್ತು. ಈ ಜನ್ರೇಷನ್ ಏನಿದ್ರು ಆಕಾಶಕ್ಕೆ ಏಣಿ ಹಾಕೋದು. ನಮಗಿಂಥದ್ದು ಬೇಕು ಅಂದರೆ ಬೇಕು. ಹೇಗಾದರೂ ಸರಿ, ಅದನ್ನು ಪಡ್ಕೋತೀನಿ. ನೀನು ಪಡ್ಕೊಂಡಿರೋದನ್ನ ನೋಡಿದ್ದೀವಲ್ಲ. ಅಮ್ಮ, ಜಾಸ್ತಿ ಆಡ್ಬೇಡ. ಒಂದ್ಸಲ ಎಡವಿದ್ದೀನಿ, ಮತ್ತೆ ಎಡವಕ್ಕೆ ಸಾಧ್ಯನೇ ಇಲ್ಲ. ನೋಡ್ತಾ ಇರು, ಈ ದಿವ್ಯ ಯಾರು ಅಂತ ನಿಮ್ಗೆ ತೋರಿಸ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.